ಯಾರಿಗೆ ತಾನೇ ಉದ್ದ ಕೂದಲು ಇಷ್ಟ ಇರಂಗಿಲ್ಲ ಹೇಳ್ರಿ ನೋಡೋಣ. ಈ ಮಾನ್ಸೂನ್ ಬಂತಪ್ಪ, ಮಳೆಗಾಲ ಸೀಸನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಮ್ಮ ಹೇರ್ ಫಾಲ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇವಾಗ ಎಲ್ಲ ಸೀಸನು ಸ್ಟಾರ್ಟ್ ಆದಂಗೆ ಸಮ್ಮರ್ ಆಗಲಿ, ಮಳೆಗಾಲ ಆಗಲಿ, ಈ ಒಂದು ವಿಂಟರ್ ಆಗಲಿ, ಇದೆಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಸಾರಿ ನಮ್ಮ ಹೇರ್ಸ್ ಉದುರದೇ ಇರೋ ಹಂಗೆ ಸಾಧ್ಯನೇ ಇಲ್ಲ. ಉದುರ್ತಾವೆ. ಸೊ ಅದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ಎಣ್ಣೆ ಹಚ್ಕೊಳ್ಳೋದಂದ್ರೆ ಬೇಡ ಅನಿಸುತ್ತೆ. ಯಾವ ಸೀಸನ್ ಆದರೂ ಎಣ್ಣೆ ಹಚ್ಕೊಳ್ಳೋಕ್ಕೆ ಲೇಡೀಸ್ಗೆ ಇಷ್ಟನೇ ಇರಂಗಿಲ್ಲ ರೀ. ಹಂಗಂತೇಳಿ ನಾವು ಕೂದಲು ಉದುರಕತ್ತಾವಂತೇಳಿ ಶಾಂಪೂನು ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ನೀವು ಶಾಂಪೂ ಚೇಂಜ್ ಮಾಡೋದು ಬೇಡ, ಎಣ್ಣೆ ಹಚ್ಚೋದು ಬೇಡ. ಸೊ ಸೂಪರ್ ಆಗಿರುವಂಥ ಮನೆ ಮದ್ದನ್ನು ತೊಗೊಂಬಂದಿನಿ. ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನಿಮ್ಮ ಎಲ್ಲ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ರೀ ಇದು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಸೊ ನಡೀರಿ, ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುತ್ತೆ. ಇದೇನಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಕುಣ್ದಾಡ್ಬಿಡ್ತಿರ್ತೀರಿ ನೀವು. ಖರೇನೇ ಇದು ಈ ಒಂದು ಇಂಗ್ರೀಡಿಯೆಂಟ್ಸ್ನ ನೋಡಿಬಿಟ್ಟು. ಯಾಕಂದ್ರೆ ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುತ್ತೆ ರೀ ಇದು. ಇದು ಬಂದುಬಿಟ್ಟು ಚಕ್ಕೆ ಅಂತ ಹೇಳ್ತೀವಿ ನಾವು, ದಾಲ್ಚಿನ್ನಿ ಅಂತ ಹೇಳ್ತೀವಿ. ಇದು ಬಂದುಬಿಟ್ಟು ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ, ನಮ್ಮ ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ. ನಮ್ಮ ಹೇರ್ಸ್ ಎಷ್ಟೋ ಉದುರ್ತಾ ಇರಲಿ, ನಮ್ಮ ಕೂದಲ ಎಷ್ಟೋ ಉದುರ್ತಾ ಇರಲಿ, ಅದನ್ನು ಕಂಟ್ರೋಲ್ ಮಾಡಿ ಅದನ್ನು ಒಂದು ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತೆ. ನಮ್ಮ ಒಂದು ಕೂದಲಲ್ಲಿ ನಮ್ಮ ಒಂದು ಹೇರ್ ಬುಡಕ್ಕೆ ಸ್ಟ್ರಾಂಗ್ನೆಸ್ ಕೊಡುತ್ತೆ. ಇದು ಒಂದು ಸ್ಟ್ರೆಂತ್ ತುಂಬುತ್ತೆ. ಸೊ ಇದನ್ನು ನಾನು ಈಗ ಇಲ್ಲಿ ಒಂದು ಪಾತ್ರೆ ತೊಗೊಂಡೇನಿ. ಒಂದು ಪಾತ್ರೆಗೆ ನಾವು ನೀರು ಹಾಕ್ಕೊಳ್ಳೋಣ್ರಿ. ಇದು ನಾವು 1 ಗ್ಲಾಸ್ ನೀರು ಹಾಕಿದಾಗ ಅರ್ಧ ಗ್ಲಾಸ್ ನೀರು ಆಗ್ಬೇಕು ನೋಡ್ರಿ. ಅಂದ್ರೆ ನೀವು ಏನೋ ಇಲ್ಲಾಂದ್ರೆ ಒಂದು 7 to 8 ನಿಮಿಷ, ಅಂದರೆ 7ರಿಂದ 8 ನಿಮಿಷ ಇದನ್ನು ಕುದಿಸ್ಬೇಕಾಗುತ್ತೆ. ನಾ ಇಲ್ಲೊಂದು ಜಂಬೋ ಗ್ಲಾಸ್ ನೀರಿಂದ ಒಂದು ಪೋಣ ಗ್ಲಾಸ್ ಅಂತ ಹೇಳ್ತೀವಲ್ಲ ಅಷ್ಟು ನೀರು ಹಾಕೊಂಡೇನ್ರಿ, ಜಾಸ್ತಿ ಏನು ಹಾಕೊಂಡಿಲ್ಲ. ಸೊ ಇದನ್ನು ಯಾವುದೇ ಒಂದು ಪಾತ್ರೆಗೆ, ಯಾವುದಾದ್ರೂ ನಿಮ್ಮ ಹತ್ರ ಯಾವ ಪಾತ್ರೆ ಅದ ಅದಕ್ಕೆ ಇದನ್ನು ಯೂಸ್ ಹಾಕ್ಕೊಳ್ರಿ. ಇದೊಂದು ಇಷ್ಟೊಂದು ಸೂಪರ್ ಆಗಿರುವಂಥ ಒಂದು ಟೋನರ್ ಅಂತ ಹೇಳ್ಬೋದು. ನೀವೇನಾದರೂ ಹೇಳ್ರಿ, ಮುಂದೆ ಹೇಳ್ಕೊತ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ. ಹೂವು ಹಾರ್ತೀರಿ ಖರೇನ. ಸೊ ನಾನು ಚಕ್ಕೆ ತೊಗೊಂಡಿದ್ನಲ್ಲ, ನಿಮ್ಗೆ ಎಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ತೊಗೊಳ್ರಿ, ಎಷ್ಟು ಬೇಕು ಅಂಥೇಳಿ. ಲಾಂಗ್, ಶಾರ್ಟ್, ಆಮೇಲೆ ಮೀಡಿಯಮ್, ಆ ಒಂದು ಕೂದಲ ಎಷ್ಟಿರುತ್ತೆ ನೋಡಿಕೊಂಡು ನೀವು. ಕೂದಲ ನಿಮ್ಮ ಉದ್ದ ಇದ್ರೆ ಜಾಸ್ತಿ ತೊಗೋರಿ, ಲಾಂಗ್ ಇದ್ರೆ ಅಂದರೆ ಶಾರ್ಟ್ ಇದ್ರೆ ಸ್ವಲ್ಪ ಕಮ್ಮಿ ತೊಗೋರಿ, ಮೀಡಿಯಮ್ ಇದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ ಹೇಳಿದ್ರೆ ಇದ್ರೂ ಹಾಕಿರಿ. ನಾ ಇಲ್ಲಿ ಇದನ್ನು ಕೂಡ ನೋಡಿ ನೀವು ಖುಷಿ ಪಟ್ಟಿರ್ತೀರಿ. ಸೊ ಇದನ್ನು ನೋಡಿದ ತಕ್ಷಣ ಮೊದಲು ಎದ್ದು ಓಡಿ ಹೋಗಿ ನೀವು ಅಡುಗೆ ಮನೆಗೆ ಹೋಗ್ತೀರಿ. ಸೊ ಗ್ಯಾರಂಟಿ ಅದ ನನಗೆ. ಇಲ್ಲಿ ನಾನು ತೇಜ್ ಪತ್ತ ಅಂತ ಹೇಳ್ತಾರೆ ಇದನ್ನು ಹಿಂದಿ ಒಳಗೆ, ಕನ್ನಡದಾಗ ಪುಲಾವ್ ಎಲೆ ಅಂತ ಹೇಳ್ತೀವಿ. ಮತ್ತು ಇದ್ರೊಳಗೆ ಇಂಗ್ಲೀಷ್ನಾಗ ಏನಂತಾರೆ ಅಂತ ಗೊತ್ತಿಲ್ಲ, ಒಂದೆಡೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಸೊ ಇದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳಿಕತ್ತೀನಿ. ನಾನು ಇಲ್ಲಿ ಒಂದು ತೊಗೊಳಿಕತ್ತೀನಿ. ನನ್ನ ಹೇರ್ಸ್, ನನ್ನ ಒಂದು ಕೂದಲ ಶಾರ್ಟು ಇಲ್ಲ ಲಾಂಗ್, ಅಂದರೆ ಮೀಡಿಯಮ್ ಇದಾವೆ ರೀ. ಸೊಂಟದಕ್ಕಿಂತ ಸ್ವಲ್ಪ ಮೇಲಿದಾವೆ ಅಷ್ಟೇ, ಮೀಡಿಯಮ್ ಇದಾವೆ. ಸೊ ನಾ ಇಲ್ಲಿ ಇದನ್ನು ಹರಿದು, ಅಂದರೆ ಇದನ್ನು ಒಂಥರ ಎಲ್ಲ ಹರಿದ್ಕೊಂಡು ನಾ ಇಲ್ಲಿ ಇದ್ರೊಳಗೆ ಹಾಕ್ಲಿಕತ್ತೀನಿ. ಇದು ಇಷ್ಟೊಂದು ನಿಮ್ಮ ಕೂದಲನ ಸ್ಟ್ರೆಂತ್ ತುಂಬುತ್ತಂದ್ರೆ ನಿಮ್ಮ ಕೂದಲಕ್ಕೆ, ನಿಮ್ಮ ಒಂದು ಹೇರ್ ಬುಡನ ಗಟ್ಟಿಗೊಳಿಸುತ್ತೆ ರೀ ಈ ಒಂದು ನೀರು. ಜಸ್ಟ್ ನೀರೊಳಗೆ ನಾವು ಹಾಕಿರುವಂಥ ಈ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಕುದಿಸಿಬಿಟ್ರಪ್ಪ ಅಂದ್ರೆ ಸಾಕು ನಿಮಗೆ. ನಿಮ್ಮ ಒಂದು ಹೇರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ಒಂದು ಮನೆ ಮದ್ದು, ಒಂದು ಹಾರ್ಲೆಕ್ಸ್, ಒಂದು ಟೋನರ್ ಅಂತ ಹೇಳ್ಬೋದು, ಒಂದು ಸ್ಪ್ರೇ ಅಂತ ಹೇಳ್ಬೋದು. ಯಾಕಂದರೆ ಈ ಮಳೆಗಾಲ ಬಂತು, ಬೇಸಿಗೆಗಾಲ ಬಂತು, ಯಾವುದೇ ಒಂದು ಸೀಸನ್ ಇದ್ರೂ ನಮಗೆ ಎಣ್ಣೆ ಹಚ್ಚೋಕ್ಕೆ ಇಷ್ಟ ಆಗಂಗಿಲ್ಲ ರೀ, ಹೌದಲ್ರಿ? ಯಾಕಂದರೆ ಈಗ ಎಲ್ಲರೂ ಮನೆಯೊಳಗೆ ಇರೋಂಗಿಲ್ಲ, ಎಲ್ಲರೂ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾರೆ, ಎಲ್ಲರೂ ಹೊರಗಡೆ ಹೋಗ್ತಾರೆ. ಮನೆಗೆ ಇದ್ರೂ ಸಹಿತ ನಮಗೆ ಎಣ್ಣೆ ಹಚ್ಕೊಳ್ಳೋಕ್ಕೆ ಇಷ್ಟ ಆಗಂಗಿಲ್ಲ. ನೀವು ಎಣ್ಣೆನೂ ಹಚ್ಚೋದು ಬೇಡ. ಇನ್ಮೇಲಿಂದ ನೀವು ಯಾವುದೇ ಒಂದು ಶಾಂಪೂನು ಚೇಂಜ್ ಮಾಡೋದು ಬೇಡ್ರಿ. ನಮ್ಮ ಹೇರ್ಸ್ ಉದುರ್ಲಿಕ್ಕತ್ತಾವ ಅಂತೇಳಿ ನೀವು ಶಾಂಪೂ ಯಾವುದು ಯೂಸ್ ಮಾಡ್ತೀರಿ ಅದನ್ನೇ ಯೂಸ್ ಮಾಡ್ಕೊಳ್ರಿ. ಯಾವ ಎಣ್ಣೆ ಬೇಡ ಅಂದರೂ ಅದನ್ನು ಸಹಿತ ಬಿಟ್ಬಿಡ್ರಿ. ಸೊ ಸೂಪರಾಗಿರುತ್ತೆ ಇಲ್ಲಿ ಈ ಒಂದು ಮನೆ ಮದ್ದು. ಇದನ್ನು ಮುಚ್ಕೊಂಡು ಚೆಂದಿಗೆ ಕುದಿಸ್ಕೊಂಡೇನ್ರಿ ಒಂದು 5ರಿಂದ 6 ನಿಮಿಷ ನೋಡ್ಲಿಕ್ಕತ್ತೀರಿ. ಇಲ್ಲಿ ಇದ್ರ ಸ್ಮೆಲ್ ಎಷ್ಟು ಗಮ್ಮಂತ ಬರ್ಲಿಕ್ಕತ್ತದ ಗೊತ್ತ್ರಿ. ಇದನ್ನು ಫ್ಯಾಟ್ ಲಾಸ್ಗೂ ಕೂಡ ನಾವು ಯೂಸ್ ಮಾಡ್ತೀವಿ. ಫ್ಯಾಟ್ ಲಾಸ್ ಡ್ರಿಂಕ್ ಥರ ನಾವು ಇದನ್ನು ತೊಗೊಳ್ಬಹುದು. ಬಟ್ ಅದು ಬೇರೆ ಥರ ಪ್ರೊಸೆಸ್ ಇರುತ್ತೆ ರೀ. ನೀವು ಹಂಗಂತೇಳಿ ಇದನ್ನು ಕುಡಿದು ಬಿಡ್ದಿರಿ. ಸೊ ನಾ ಇಲ್ಲಿ ಕಾಫಿ ಪೌಡರ್ನ ತೋರಿಸ್ಲಿಕತ್ತೀನಿ ನಿಮಗೆ. ಚಿಕ್ಕ ವಯಸ್ಸಲ್ಲಿ ಬಿಳಿ ಕೂದಲು ಬರ್ತಿರ್ತಾವೆ, ಗೊತ್ತಿರುತ್ತಲ್ಲ, ಗ್ರೇ ಹೇರ್ಸ್ ಬರ್ತಿರ್ತಾವೆ ರೀ. ಸೊ ಅದನ್ನು ತಡೆ ಹಿಡ್ದು ಒಂದು ವೇಳೆ ಬಿಳಿ ಕೂದಲು ಇದಾವಪ್ಪ ಅಂತಂದ್ರೆ ಅದಕ್ಕೆ ಕಲರ್ ಆ್ಯಡ್ ಮಾಡೋವಂಥ ಕೆಲಸ ಮಾಡುತ್ತೆ. ಆಮೇಲೆ ನಿಮ್ಮ ಕೂದಲನ್ನು ಶೈನಿಂಗ್ ಸಿಲ್ಕಿ ಮಾಡುತ್ತೆ ಇದು ಈ ಒಂದು ಕಾಫಿ ಪೌಡರ್. ಇದು ಹೆಂಗಪ್ಪ ಅಂತಂದರೆ ನಮ್ಮ ಕೂದಲಿಗೆ ಇದು ಕೂಡ ಸ್ಟ್ರೆಂತ್ ತುಂಬುತ್ತೆ ರೀ, ಒಂದು ಶಕ್ತಿ ಕೊಡುತ್ತೆ.
ಒಂದು ನಮ್ಮ ಸ್ಕ್ಯಾಲ್ಪಿಗೆ ಒಂದು ಗಟ್ಟಿಗೊಳಿಸುತ್ತೆ ನಮ್ಮ ಸ್ಕ್ಯಾಲ್ಪನ್ನು. ಅಂದರೆ ಇವಾಗ ಒಂದು ಕೂದಲು ಉದುರ್ತಿರುತ್ತಪ್ಪ ಅಂತಂತಂದ್ರೆ ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸದ್ದು ನೀವು ಈ ಥರ ಯೂಸ್ ಮಾಡಿದ್ರಂದ್ರೆ ನೀವು ಒಂದು ಕೂದಲದ ಜಗದೊಳಗೆ ಒಂದು 10 ಕೂದಲ ಹುಟ್ಟುತ್ತಾವ್ರಿ. ಇದು ಅಷ್ಟೊಂದು ಒಳ್ಳೆಯ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು. ನಿಮಗೆ ನೋಡಲಿಕ್ಕೆ ಇದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಕಿಚನ್ ಒಳಗೆ ಒಂದು 2-3 ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಬಟ್ ಇದ್ರದ್ದು ಒಂದು ರಿಸಲ್ಟ್ ಅಮೇಝಿಂಗ್ ಆಗಿರುತ್ತೆ, ವಿಸಿಬಲ್ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಿರಿ. ಈ ಮಳೆಗಾಲಕ್ಕೆ ನಿಮಗೆ ಗೊತ್ತಾಗುತ್ತೆ ಯಾವ ಎಣ್ಣೆ ಆಮೇಲೆ ಎಲ್ಲ ಏನು ಇದು ಏನು ನೀವು ಹಚ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ಇವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದರೆ ಈ ಥರ ಭಾಳ ವೆರೈಟೀಸ್ ನಿಮಗೆ ಈ ಥರ ಟೋನರ್ ಸಿಗುತ್ತಾವ, ಸ್ಪ್ರೇ ಸಿಗುತ್ತೆ ರೀ. ಸೊ ಸಬ್ಸ್ಕ್ರೈಬ್ ಮಾಡಿರಿ ಫಟಾಫಟ್ ಅಂತ, ಲೇಟ್ ಮಾಡಬೇಡ್ರಿ. ನಾ ಇಲ್ಲಿ 1 ಸ್ಪೂನ್ ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ರಿ. ನಾ ಇಲ್ಲಿ ಕಾಫಿ ಪೌಡರು ಸಹಿತ ಇಲ್ಲಿ ಹಾಕ್ಕೊಂಡೇನಿ. ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ರಿ, ಮುಚ್ಕೊಂಡು ಇದ್ರದ್ದು ಡಕ್ಕನ್ನು ಮುಚ್ಕೊಂಡೇ ನೀವು ಕುದಿಸ್ಬೇಕಾಗುತ್ತೆ. ಇಲ್ಲಾಂದರೆ ಇದ್ರದ್ದು ಗುಡ್ ಕ್ವಾಲಿಟಿ ಏನಿರುತ್ತಲ್ರಿ ಅದು ಒಂದು ಆವಿ ಮೂಲಕ ಹೊರಗೆ ಹೋಗ್ಬಿಡ್ತಪ್ಪ ಅಂತಂದ್ರೆ ಅದರದ್ದು ಒಂದು ಒಳ್ಳೆಯ ಒಂದು ಶಕ್ತಿ ಏನಿರುತ್ತಲ್ಲ ಅದು ಹೋಗ್ಬಿಡುತ್ತೆ ರೀ. ಸೊ ಹಾಗಾಗಿ ಇದನ್ನೆಲ್ಲನೂ ಚೆನ್ನಾಗಿ ಮುಚ್ಕೊಂಡು ಇದನ್ನು ಕುದಿಸ್ಕೊಳ್ರಿ. ನಾನು ನಿಮಗೆ ತೋರಿಸೋ ಸಲುವಾಗಿ ಓಪನ್ ಆಗಿ ತೋರಿಸ್ಲಿಕ್ಕತ್ತೀನಿ ಅಷ್ಟೇ, ಓಪನ್ ಆಗಿ ಇಟ್ಟೀನಿ. ಸೊ ನೀವು ಅದನ್ನು ಕೇಳಬೇಡ್ರಿ ಮತ್ತು ನೀವು ಓಪನ್ ಆಗಿ ಕುದಿಸ್ಲಿಕ್ಕತ್ತೀರಿ ಅಂಥೇಳಿ. ಎಷ್ಟು ಘಮ್ ಅನ್ಲಿಕ್ಕತ್ತದ ಗೊತ್ತ್ರಿ. ಇವಾಗ ನಾವು ವೆಯ್ಟ್ ಲಾಸಿಗೆ ಖರೇಂದ್ರೆ ಈ ಡ್ರಿಂಕ್ಸ್ನ ಯೂಸ್ ಮಾಡ್ತೀವಿ, ಬಟ್ ಅದ್ರ ಪ್ರೊಸೆಸ್ ಬೇರೆ ಇರುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ. ಸೊ ಆದಷ್ಟು ಬೇಗ ಜಲ್ದಿನೇ ವೆಯ್ಟ್ ಲಾಸ್ ಡ್ರಿಂಕ್ನು ಕೂಡ ತರ್ತೀನಿ. ಆಲ್ಮೋಸ್ಟ್ ನನ್ನ ಚಾನಲ್ ಒಳಗೆ ಇದಾವೆ. ಯಾವುದೇ ಎಕ್ಸಸೈಸ್ ಮಾಡಲಾರ್ದೇನೆ, ಯಾವುದೇ ಡಯಟ್ ಮಾಡಲಾರ್ದೇನೆ ನೀವು ವೆಯ್ಟ್ನ ಕಡಿಮೆ ಮಾಡ್ಕೋಬೋದು. ಅಷ್ಟೊಂದು ಒಳ್ಳೆ ಡ್ರಿಂಕ್ಸ್ ಕೂಡ ಇದಾವೆ, ಹೋಗಿ ನೋಡಿರಿ ಫಟಾಫಟ್ ಅಂತ. ಯಾರು ನೋಡಿಲ್ಲ, ಯಾಕಂತಂದರೆ ಇಲ್ಲಿ ಯಾವುದೇ ನಾವು ದುಡ್ಡು ಖರ್ಚು ಮಾಡೋಂಗಿಲ್ಲ, ಜಸ್ಟ್ ₹0 ಒಳಗೆ ಅಂದರೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಾವೆಲ್ಲ ಇಲ್ಲಿ ಚಾನಲ್ ಒಳಗೆ ನಾನು ವಿಡಿಯೋಸ್ನ ಹಾಕೀನಿ. ಸೊ ನಾನು ಇದನ್ನೆಲ್ಲ ಕುದಿಸ್ಕೊಂಡು ಮತ್ತೆ ಒಂದು 5-6 ನಿಮಿಷ ಚಂದಂಗೆ ಇದನ್ನು ಸೋಸ್ಕೊಂಡೆ ಇದ್ರೊಳಗೆ ನೀವು 2 ಥರ ಇದನ್ನು ಯೂಸ್ ಮಾಡಬಹುದು. ಹೆಂಗಪ್ಪ ಅಂತ ಹೇಳ್ತೀನಿ. ಸೊ ಸ್ಕಿಪ್ ಮಾಡೋ ಎಂಡ್ ತನಕ ನೋಡ್ರಿ ಅಂತ ಅದಕ್ಕೆ ಹೇಳಿದ. ಆಮೇಲೆ ನಡು ನಾವು ಟಿಪ್ಸ್ ಕೂಡ ಕೊಡ್ತಾ ಇರ್ತೀನಿ. ಯಾಕಂದರೆ ಇವಾಗ ರೇನಿ ಸೀಸನ್ ಸ್ಟಾರ್ಟ್ ಆಗಿದೆ ರೀ. ರೇನಿ ಸೀಸನ್ ಸ್ಟಾರ್ಟ್ ಆಗಿದ್ರಿಂದ ನಮ್ಮ ತಲೆಯಲ್ಲಿ ಹೊಟ್ಟಿನ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ರೀ. ನೀವು ಮೊದಲು ಡ್ಯಾಂಡ್ರಫ್ನ ಕ್ಯೂರ್ ಮಾಡ್ಕೊಳ್ರಿ. ನಿಮ್ಮ ತಲೆಯಲ್ಲಿ ಯಾವುದೇ ಒಂದು ಹೊಟ್ಟದು ಆಗಿದ್ರೆ ಮೊದಲು ಅದನ್ನು ಕ್ಯೂರ್ ಮಾಡಿರಿ. ಅದನ್ನು ಕ್ಯೂರ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ ನಿಮ್ಮ ಒಂದು ಹೇರ್ ಫಾಲ್ ಅಂದರೆ ಕೂದಲು ಉದುರೋದು ನಿಂತು ಹೋಗುತ್ತೆ. ಇದು ಗ್ಯಾರಂಟಿ ರೀ. ಮೊದಲು ನಮ್ಮ ಸ್ಕ್ಯಾಲ್ಪಲ್ಲಿ ಏನಾಗ್ಲಿಕ್ಕತ್ತದ ಅಂತ ನೀವು ಥಿಂಕ್ ಮಾಡಿ ಅದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಹುಡುಕಿದ್ರಪ್ಪ ಅಂತಂದ್ರೆ ಆಟೋಮೆಟಿಕ್ ನಿಮ್ಮ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ, ಕೂದಲು ಉದುರೋದು ನಿಲ್ಲುತ್ತೆ. ನಿಮ್ಮ ಹೇರ್ ಇಷ್ಟೊಂದು ದಪ್ಪ, ಶೈನಿ, ಸಿಲ್ಕಿ ನೀವು ಎಷ್ಟು ಬೇಕು ಅಷ್ಟು ಉದ್ದ ಮಾಡ್ಕೊಳ್ಬೋದು ರೀ. ಇದನ್ನು ಈ ಥರ ಸ್ಪ್ರೇ ಕೂಡ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂದ್ರೆ ಒಂದು ಹತ್ತಿ ತೊಗೊಂಡು ಸಹಿತ ನೀವು ಇದನ್ನು ಹಚ್ಕೊಳ್ಬೋದು. ಇದನ್ನು ಹಚ್ಕೊಂಡು ನೀವು ಹೇರ್ನ ವಾಶ್ ಮಾಡಬೇಕು ಅಂತ ಅನ್ನೋ ಅವಶ್ಯಕತೆ ಇಲ್ಲ. ನೀವು ಹಚ್ಕೊಂಡು ಹಾಗೆ ಕೂಡ ಬಿಡ್ಬೋದು. ಆಫೀಸ್ ಅದು ಎಲ್ಲ ಕಡೆನೂ ಅಡ್ಡಾಡ್ಬೋದು. ಇದನ್ನು ಜಸ್ಟ್ ನೀವು ಸ್ಪ್ರೇ ಮಾಡಿ ಸ್ವಲ್ಪ ಮಸಾಜ್ ಮಾಡಬೇಕಾಗುತ್ತೆ ರೀ. ಆಮೇಲೆ ನಾನು ಇನ್ನೊಂದು ಟೈಪ್ ಹೇಳಿದೆ. ಇದ್ರೊಳಗೆ ಒಂದು 2-3 ಸ್ಪೂನ್ ನೀವು ತಕ್ಕೊಂಡು ಅದ್ರೊಳಗೆ ಶಾಂಪೂ ಹಾಕ್ಕೊಂಡು ಅದನ್ನು ಸಹಿತ ಶಾಂಪೂ ಮಾಡುವಾಗ ಒಂದು 5 ನಿಮಿಷ ಹಚ್ಕೊಂಡು ಅದನ್ನು ಮಸಾಜ್ ಮಾಡಿಕೊಂಡು ಬಿಡಬೇಕಾಗುತ್ತೆ. ಆಮೇಲೆ ಶಾಂಪೂ ಮಾಡಬೇಕಾಗುತ್ತೆ. ಇದನ್ನು ಹೇರ್ ಟೋನರ್ ಥರ ಯೂಸ್ ಮಾಡಿರಿ. ಯೂಸ್ ಮಾಡಿದ್ಮೇಲೆ ನೀವು ಮಸಾಜ್ ಮಾಡಿಕೊಳ್ರಿ. ಇದನ್ನು ಡೈಲಿ ಕೂಡ ನೀವು ಯೂಸ್ ಮಾಡಬಹುದು. ಬೊಕ್ಕು ತಲೆಗೂ ಅಂದರೆ ಬೋಳು ತಲೆಗೂ ಜೀವ ತುಂಬುವಂಥ ಕೆಲಸ ಮಾಡ್ತೀರಿ. ಸೊ ಜಸ್ಟ್ ನೀವು ಯೂಸ್ ಮಾಡಿರಿ. ನೀವು ಕನ್ಫ್ಯೂಸ್ ಆಗಿ ಹೋಗ್ತೀರಿ, ಓಹೋ ಇಷ್ಟೊಂದು ಒಳ್ಳೆಯ ಒಂದು ಮ್ಯಾಜಿಕ್ ಇದೆ ಇದರಲ್ಲಿ ಅಂಥೇಳಿ. ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಇದನ್ನು. ಆಮೇಲೆ ಇಲ್ಲಿ ನಾನು ತೋರಿಸಿನಲ್ಲ, ಇದನ್ನು ನೀವು ಹಾಗೆ ಇಡ್ಬೋದು. ನೆಕ್ಸ್ಟ್ ಟೈಮ್ ಇಲ್ಲಿ ಮಸಾಲೆ ಉಳಿದದಲ್ರಿ, ಇದನ್ನು ನೆಕ್ಸ್ಟ್ ಟೈಮು ಸಹಿತ ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಇದನ್ನು ಸ್ವಲ್ಪ ಒಣಗಿದಂಗೆ ಆಗುತ್ತೆ, ಜಸ್ಟ್ ಓಪನ್ ಮಾಡಿ ಹಾಗೆ ಇಟ್ಬಿಡ್ರಿ. ಒಂದು ಯಾವ್ದಾದ್ರ ಬಟ್ಟಲದೊಳಗೆ ಹಾಕಿ ಹೊರಗಡೆ ಅದು ಒಣಗಿದ ಮೇಲೆ ಮತ್ತೊಂದು ಸರಿ ಇದನ್ನು ಯೂಸ್ ಮಾಡ್ಕೊಳ್ರಿ. ಸೊ ಸೂಪರ್ ಆಗಿರುತ್ತೆ ಈ ಒಂದು ಮನೆ ಮದ್ದು. ನಾನು ಹೇಳ್ತೀನಿ, ಈ ವಿಡಿಯೋ ನೋಡಿದ ತಕ್ಷಣ ನಮ್ಮ ಕಿಚನಿಗೆ ಗ್ಯಾರಂಟಿ ಹೋಗಿರುತ್ತೆ. ಸೊ ಯೂಸ್ ಮಾಡ್ಕೊಳ್ರಿ, ಒಳ್ಳೆ ಬೆನಿಫಿಟ್ಸ್ ತೊಗೊಳ್ರಿ ಈ ಒಂದು ರೈನಿ ಸೀಸನ್ಯಾಗ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆಲ್ಲ ನಮಸ್ಕಾರ, ಜೈ ಹಿಂದ್.